ಎರಡನೆಯ ಭಾನುವಾರವನ್ನು ತಾಯಿ ಧರ್ಮಸಭೆ ದೈವಿಕ ಕರುಣೆಯ ಭಾನುವಾರವೆಂದು ಆಚರಿಸುತ್ತದೆ. ಈ ಮಹೋತ್ಸವದ ಮುಖ್ಯ ಸಂದೇಶ ದೇವರು ದಯಾವಂತರು, ಕರುಣೆಯುಳ್ಳವರು, ನಿತ್ಯಕ್ಕೂ ಪ್ರೀತಿಸುತ್ತಾರೆ ಎಂಬುದು. ಇಂದಿನ ಕೀರ್ತನೆಯಲ್ಲೂ ಕೂಡ ನಾವು ಆಡಿದ್ದೇವೆ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ, ಎಂದೆಂದಿಗೂ ನಿತ್ಯಕ್ಕೂ ಪ್ರೀತಿಸುತ್ತಾರೆ ಎಂಬುದು ಈ ಮಹೋತ್ಸವದ ಒಂದು ಆಚರಣೆಯ ಮುಖ್ಯ ಉದ್ದೇಶ. ಈ ದೈವಿಕ ಕರುಣೆಯ ಭಾನುವಾರ ಮತ್ತು ಯೇಸುವಿನ ಹೃದಯದ ಹಬ್ಬ ಮತ್ತು ಶರೀರ ಮತ್ತು ರಕ್ತದ ಹಬ್ಬ ಇವೆಲ್ಲ ಒಂದಕ್ಕೊಂದು ಸಂಬಂಧವುಳ್ಳಂಥ ಹಬ್ಬಗಳಾಗಿವೆ. 1837ರಲ್ಲಿ ಮಾರ್ಗ್ರೆಟ್ ರವರಿಗೆ ಯೇಸುವಿನ ಹೃದಯದ ಒಂದು ಆಶೀರ್ವಾದದೊಂದಿಗೆ ಯೇಸುವಿನ ಪವಿತ್ರ ಹೃದಯದ ಹಬ್ಬದ ಆಚರಣೆ ಪ್ರಾರಂಭವಾಯಿತು. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಈ ಮಹೋತ್ಸವ ಧರ್ಮಸಭೆಯಲ್ಲಿ ಬೇರೂರಲು ಹಾಗೂ ದೈವಿಕ ಕರುಣೆಯ ಜಪಸರದ ಭಕ್ತಿಯ ಆಚರಣೆ ಹಿಂದೆ ಒಬ್ಬ ವ್ಯಕ್ತಿ ಕಾರಣಕರ್ತರಾಗಿದ್ದಾರೆ. ಅವರೇ ಸಿಸ್ಟರ್ ಫಾಸ್ಟಿನಾ ಕೊವಾಲ್ಸ್ಕೋ ಎನ್ನುವಂಥ ವ್ಯಕ್ತಿ. ಇವರು 1905ರಿಂದ 1938 ವರ್ಷ ಮಾತ್ರ ಅವರ ಜೀವಿತಾವಧಿ. ಅಂದರೆ ಯೇಸುಸ್ವಾಮಿಯ 33 ವರ್ಷದ ಜೀವಿತಾವಧಿ ಈ ಕನ್ಯಾಸ್ತ್ರೀಯದಾಗಿತ್ತು. 1931ರಲ್ಲಿ ಇದೇ ಯುರೋಪಿನಾದ್ಯಂತ ಭಯದ ವಾತಾವರಣ ಮನೆ ಮಾಡಿತ್ತು. ಇದಾಗಲೇ ಮೊದಲನೆಯ ವಿಶ್ವ ಮಹಾಯುದ್ಧ ನಡೆದು ಹೋಗಿ ಅನೇಕ ನಷ್ಟ ಉಂಟಾಯಿತು. ಅನೇಕರು ಅಸುನುಕಿದ್ದರು. ಜನರಿಗೆ ದೇವರ ಮೇಲೆ ವಿಶ್ವಾಸ, ಭರವಸೆ ಕಡಿಮೆಯಾಗುತ್ತಾ ಬಂದಿತ್ತು. ಆಗಲೇ ಪ್ರಭು ಯೇಸು ಸಿಸ್ಟರ್ ಫಾಸ್ಟಿನಾರವರಿಗೆ ಕಾಣಿಸಿಕೊಂಡು ಜಗತ್ತಿಗೆಲ್ಲ ದೇವರು ದಯಾವಂತರು, ಕರುಣಾಮಯಿ, ಕ್ಷಮಿಸುವ, ಪ್ರೀತಿಸುವ ದೇವರೆಂದು ಸಾರು ಎಂದು ಆಜ್ಞಾಪಿಸುತ್ತಾರೆ. ಜಗತ್ತಿಗೆಲ್ಲ ದೇವರು ದಯಾವಂತರು, ಕರುಣಾಮಯಿ, ಕ್ಷಮಿಸುವ, ಪ್ರೀತಿಸುವ ದೇವರೆಂದು ಸಾರು ಎಂದು ಆಜ್ಞಾಪಿಸುತ್ತಾರೆ. ಇದನ್ನು ನಾವು ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ. 34ನೇ ಅಧ್ಯಾಯ 7ನೇ ವಾಕ್ಯ. ಸರ್ವೇಶ್ವರನು ಕರುಣಾಮಯನು, ದಯಾಳು ದೇವರು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು, ನಂಬಿಗಸ್ತನು, ಸಾವಿರಾರು ತಲೆಗಳವರೆಗೂ ಅಚಲ ಪ್ರೀತಿ ತೋರುವವನು, ದೋಷಾಪರಾಧಗಳನ್ನು ಪಾಪಗಳನ್ನು ಕ್ಷಮಿಸುವವನು. ಎಷ್ಟು ಚೆನ್ನಾಗಿದೆ! ಸಾವಿರಾರು ತಲೆಗಳ ಅವನು ಎಂದಿಗೂ ಕೋಪಗೊಳ್ಳುವುದಿಲ್ಲ. ಅವನೊಬ್ಬ ಕರುಣೆಯುಳ್ಳವನು, ಮಮತೆಯುಳ್ಳವನು, ದಯೆಯುಳ್ಳವನು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು, ನಂಬಿಕಸ್ತನು. ಇದೇ ಮಾತನ್ನು ಈ ಒಂದು ಅವಿಶ್ವಾಸದ ಒಂದು ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಈ ಫಾಸ್ಟಿನಾ ಎನ್ನುವಂಥ ಕನ್ಯಾಸ್ತ್ರೀಗೆ ಕಾಣಿಸಿಕೊಂಡು ಸುಮಾರು 1931ರಿಂದ 38 ವರ್ಷಗಳವರೆಗೆ ಅನೇಕ ಸಲ ಯೇಸು ಸ್ವಾಮಿ ಇವರಿಗೆ ದರ್ಶನ ಕೊಟ್ಟಿರ್ತಾರೆ. ಸುಮಾರು 600 ಪುಟಗಳ ಡೈರಿ ಇವರು ಬರೆದಿರ್ತಾರೆ. ಮತ್ತು ವಿಶೇಷವಾಗಿ ಅವರ ಚಿತ್ರಣವನ್ನು ಹೇಗಿರಬೇಕು ಅನ್ನೋದನ್ನ ಅವ್ರು ಹೇಳಿರ್ತಾರೆ ಸಿಸ್ಟರ್ ಫಾಸ್ಟಿನಾ ಅವ್ರಿಗೆ. ನಾವಿಲ್ಲಿ ನೋಡ್ತಿದ್ದೀವಿ ಈ ಸ್ವರೂಪದಲ್ಲಿ ಎದೆಯಿಂದ ಆ ಒಂದು ತಿವಿದಂಥ ಗಾಯದಿಂದ ರಕ್ತವು ನೀರು ಹರಿದು ಬರುವಂಥದ್ದು. ಯೋಹಾನ ಶುಭ ಸಂದೇಶ 19ನೇ ಅಧ್ಯಾಯ 34ನೇ ವಾಕ್ಯ. ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದನು, ಕೂಡಲೇ ರಕ್ತವು ನೀರು ಅಲ್ಲಿಂದ ಹೊರಗೆ ಹರಿದು ಬಂತು. ಈ ಚಿತ್ರಣವನ್ನು, ದೈವಿಕ ಕರುಣೆ ಚಿತ್ರಪಟವನ್ನು ಬರಿ ಅಂತ ಫಾಸ್ಟಿನಾಗೆ ಹೇಳ್ತಾರೆ. ಅದರ ಮುಖ್ಯ ಉದ್ದೇಶ ಏನಂದ್ರೆ, ಕೆಂಪು ವರ್ಣ ರಕ್ತವನ್ನು ಸೂಚಿಸುವ ಕೆಂಪು ವರ್ಣದ ಕಿರಣ ರಕ್ತವನ್ನು ಸೂಚಿಸಿದರೆ, ಬಿಳಿಯ ವರ್ಣದ ಕಿರಣ ನೀರನ್ನು ಸೂಚಿಸುತ್ತದೆ. ಕೆಂಪು ವರ್ಣ ರಕ್ತವನ್ನು ಸೂಚಿಸುವ ಆತ್ಮಗಳಿಗೆ ಜೀವವೆಂಬುದಾಗಿ ಸೂಚಿಸುವುದಾದರೆ, ನೀರು ಅಂದರೆ ಬಿಳಿಯ ವರ್ಣ ಆತ್ಮಗಳನ್ನು ಶುದ್ಧೀಕರಿಸುವುದಕ್ಕಾಗಿ ಸ್ನಾನದೀಕ್ಷೆಯ ಮೂಲಕ ಇನ್ನಿತರ ಸಂಸ್ಕಾರಗಳಿಗೆ ಆ ಉಪಯುಕ್ತವಾದಂಥ ಒಂದು ಸಂದೇಶವನ್ನು ಯೇಸು ಸ್ವಾಮಿಯಲ್ಲಿ ನೀಡ್ತಾರೆ. ಇಂದಿನ ಸಭಾ ಪ್ರಾರ್ಥನೆ ಹೇಳ್ತದೆ, ತಾವು ಯಾವ ಬುಗ್ಗೆಯ ನೀರಿನಿಂದ ಶುದ್ಧೀಕರಣ ಹೊಂದಿದ್ದಾರೆ, ಯಾರ ರಕ್ತದಿಂದ ವಿಮೋಚನೆಯನ್ನು ಪಡೆದಿದ್ದಾರೆ ಎಂಬುದನ್ನು ಗ್ರಹಿಸಿ
ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನೀವು ಅವರಿಗೆ ಕರುಣಿಸಿ ಕೃಪಾವರವನ್ನು ಹೆಚ್ಚಿಸಿರಿ. ಯಾವ ನೀರು ಯಾವ ರಕ್ತ ಅಂತ ಹೇಳಿದ್ರೆ ಪರಮಪ್ರಸಾದ ತನ್ನ ಶರೀರವನ್ನು ಕೊಟ್ಟದ್ದು. ಆ ನೀರು ಎನ್ನುವಂಥದ್ದು ಸ್ನಾನದೀಕ್ಷಿತರ ಸಂಸ್ಕಾರಗಳ ಒಂದು ಆಶೀರ್ವಾದವನ್ನು ಕೊಟ್ಟಂತ ಆ ಒಂದು ಚಿತ್ರಣವನ್ನು ಬರೆ ಅಂತ ಹೇಳ್ತಾರೆ. ಈ ಎರಡು ಕಿರಣಗಳು ಪ್ರಭುವಿನ ಹೃದಯದಿಂದ ಹೊರಹೊಮ್ಮುವುದನ್ನು ಕಾಣುತ್ತೇವೆ. ಇದರರ್ಥ ಯೇಸು ಕರುಣಾಮಯಿ, ಆ ಪ್ರೀತಿಯಿಂದ ಕ್ಷಮೆ ದಯೆ ಮಾನವರಿಗೆ ದೊರಕಲಿ ಎಂಬುದಾಗಿದೆ. ಈ ಪ್ರಭುವಿನ ಪಟದ ಕೆಳಗಡೆ ಒಂದು ವಾಕ್ಯವನ್ನು ಬರೆಯಲಾಗಿದೆ, ಜೀಸಸ್ ಐ ಟ್ರಸ್ಟ್ ಇನ್ ಯು. ಯೇಸುವೆ, ನಿಮ್ಮನ್ನು ನಾನು ವಿಶ್ವಾಸಿಸುತ್ತೇನೆ. ಅಂದರೆ ದೇವರ ಕರುಣೆಯಲ್ಲಿ ನಾನು ವಿಶ್ವಾಸವಿಡುತ್ತೇನೆ ಎನ್ನುವಂಥದ್ದು ಅರ್ಥ. ಈ ಹಬ್ಬವನ್ನು ನಮ್ಮ ದ್ವಿತೀಯ ಪುಣ್ಯಾತ್ಮ ಸಂತ ಜಾನ್ ಪಾಲ್ರು 2000 ವರ್ಷದಲ್ಲಿ ಈ ಹಬ್ಬದ ಒಂದು ಆಚರಣೆಯನ್ನು ಸಿಸ್ಟರ್ ಫೌಸ್ಟಿನರ್ ಅವರನ್ನು ಸಂತರ ಪದವಿಗೆ ಏರಿಸಿದಂತ ಒಂದು ಶ್ರೇಷ್ಠವಾದಂಥ ದಿನ. ಮತ್ತು ಜಗದ್ಗುರುಗಳು ದ್ವಿತೀಯ ಜಾನ್ ಪಾಲ್ರವರು ಸಂತರು ಈ ಒಂದು ದಿವ್ಯ ಕರುಣೆಯ ಈ ಒಂದು ಮಹಿಮೆಗೆ, ಈ ಒಂದು ಜಪಸರಕ್ಕೆ, ಆರಾಧನೆಗೆ ವಿಶೇಷ ಭಕ್ತಿಯನ್ನು ಪ್ರೀತಿಯನ್ನು ಅವರು ತೋರಿಸ್ತಾ ಇದ್ರು. ಇದು ಇಡೀ ಜಗತ್ತಾದ್ಯಂತ ಒಂದು ಬಹಳ ಒಂದು ಮೆಚ್ಚುಗೆಯ ಒಂದು ಪ್ರಾರ್ಥನೆ ಆಗಿದೆ. ದೇವರ ಆಶೀರ್ವಾದಗಳನ್ನು ಪಡೆಯುವಂತ ಪ್ರಾರ್ಥನೆ ಆಗಿದೆ. ಇವರ ಈ ಒಂದು ಕಾರ್ಯಕ್ಕೆ ದ್ವಿತೀಯ ಜಾನ್ ಪಾಲರನ್ನು ಸಂತರ ಪದವಿಗೆ ಏರಿಸಿದ್ದು ಕೂಡ ಇದೇ ದೈವಿಕ ಕರುಣೆಯ ಭಾನುವಾರ 2014 27 ಏಪ್ರಿಲ್ನಲ್ಲಿ ದ್ವಿತೀಯ ಜಾನ್ ಪಾಲರನ್ನು ಕೂಡ ಸಂತರ ಪದವಿಗೆ ಏರಿಸಿದ್ದು ಇದೇ ದಿನ ಆಗಿತ್ತು. ಈ ಒಂದು ಹಬ್ಬದ ಉದ್ದೇಶ ಏನೆಂದ್ರೆ, ಭಕ್ತಾದಿಗಳು ಕಷ್ಟದ ಸಂದರ್ಭದಲ್ಲಿ ಹಾಗೂ ಎಲ್ಲಾ ಕಾಲಗಳಲ್ಲಿ ಯೇಸುವಿನ ಕರುಣೆಯ ಬಗ್ಗೆ ವಿಶ್ವಾಸಿಸಬೇಕು ಎನ್ನುತ್ತಾರೆ. ಅಧಿಕೃತವಾಗಿ ಮಹೋತ್ಸವವನ್ನಾಗಿ ಆಚರಿಸಲು ಆದೇಶಿಸುತ್ತಾರೆ ಈ ಜಗದ್ಗುರುಗಳು. ಸಿಸ್ಟರ್ ಪೌಸ್ಟಿನವರ ಪುಸ್ತಕದಲ್ಲಿ ಪ್ರಭು ಯೇಸು ಆಕೆಗೆ 3 ರೀತಿಯ ಸಂದೇಶವನ್ನು ನೀಡುತ್ತಾರೆ. ಅದೇನು? ಯಾರ್ಯಾರು ನನ್ನ ಕರುಣೆಯನ್ನು ಅರಸಿ ಬರುತ್ತಾರೋ, ನನ್ನ ಕರುಣೆಯ ಜಪದ ಪ್ರಾರ್ಥನೆಯನ್ನು ಹೇಳುತ್ತಾರೋ ಅವರ ಪಾಪಗಳಿಗೆ ಸಂಪೂರ್ಣ ಕ್ಷಮೆ ದೊರಕುವುದು ಹಾಗೂ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗ್ತದೆ. ಯಾರ್ಯಾರು ನನ್ನ ಹುಡುಕೊಂಡು ಬರ್ತಾರೆ, ಯಾರ್ಯಾರು ನನ್ನ ಅರಸಿ ಬರ್ತಾರೆ, ಯಾರ್ಯಾರು ನನ್ನ ಬೇಡಿ ಬರ್ತಾರೆ, ಅವರಿಗೆ ಸಂಪೂರ್ಣ ಕ್ಷಮೆ ಮತ್ತು ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ತದೆ. 2ನೆಯ ಪಾಸ್ಕ ಭಾನುವಾರದಂದು ನನ್ನ ಚಿತ್ರಪಟವನ್ನು ದೇವಾಲಯದಲ್ಲಿಟ್ಟು ಸಾರ್ವಜನಿಕವಾಗಿ ಪ್ರಾರ್ಥಿಸಬೇಕು. ಎಲ್ಲರೂ ನನ್ನ ಕರುಣೆಯ ಹೃದಯದ ಬಗ್ಗೆ ಅರಿಯಲಿ ಎನ್ನುತ್ತಾರೆ 2ನೇ ಅಂಶ. 3ನೇ ಅಂಶ, ನನ್ನ ಹೃದಯ ಪಾಪಿಗಳಿಗೆ ಆಶ್ರಯ ತಾಣ. ಯಾರ್ಯಾರು ನನ್ನನ್ನು ಅರಸಿ ಬರುತ್ತಾರೋ ನನ್ನ ಕರುಣೆಯ ಬುಕ್ಕೆಯಿಂದ ವರಪ್ರಸಾದಗಳ ಮಳೆಯನ್ನೇ ಸುರಿಸ್ತೇನೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಯಾರ್ಯಾರು ನನ್ನನ್ನು ಅರಸಿ ಬರ್ತಾರೋ ನನ್ನ ಕರುಣೆಯ ಬುಕ್ಕೆಯಿಂದ ವರಪ್ರಸಾದಗಳ ಮಳೆಯನ್ನೇ ಸುರಿಸ್ತೇನೆ ಎಂದು ಹೇಳುವಂತ ಈ ದಿವ್ಯ ಕರುಣೆಯ ಈ ಒಂದು ಹಬ್ಬದ ದಿನ ನಿಜವಾಗಿಯೂ ಒಂದು ಆಶೀರ್ವಾದ ದಿನ ಮತ್ತು ವರಪ್ರಸಾದ ದಿನವಾಗಿದೆ ಎಂದು ನಾವು ಹೇಳ್ಬೋದಾಗಿದೆ. ಮತ್ತು ನಾವು ನೋಡ್ತೇವೆ ಈ ಒಂದು ಬೈಬಲ್ನಲ್ಲಿ ಅನೇಕ ವಾಚನಗಳು, ವಾಕ್ಯಗಳು ಈ ಒಂದು ದೈವಿಕರಣೆಯ ಬಗ್ಗೆ ಮಾತನಾಡುವುದನ್ನು ನಾವು ನೋಡ್ಬೋದಾಗಿದೆ. ದಾವೀದನು, ನಾನು ಬಲಿಕಟ್ಟಿಗೆ ಸಿಕ್ಕಿಕೊಂಡಿದ್ದೇನೆ, ಸರ್ವೇಶ್ವರನ ಕೈಯಲ್ಲೇ ಬೀಳುತ್ತೇನೆ, ಅವರು ಕೃಪಾಪೂರ್ಣರು, ಮನುಷ್ಯರ ಕೈಯಲ್ಲಿ ಬೀಳಲೆಂದು ಹೇಳಿ ವ್ಯಾಧಿಯನ್ನು ಆಯ್ದುಕೊಂಡ. ಕೀರ್ತನೆ 86:5 ಹೇಳುತ್ತೆ, ಪ್ರಭು ನೀನು ದಯಾವಂತನು, ಕ್ಷಮಿಸುವವನು, ಮೊರೆಯಿಡುವವರಿಗೆ ನೀನು ಕೃಪಾಪೂರ್ಣನು. ಲೂಕ 6:36 ಹೇಳುತ್ತೆ, ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ. ಲೂಕ ಎಫೆಸಿಯ 2:4 ಹೇಳುತ್ತೆ, ಕರುಣಾಮಯಿ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿದ್ದಾರೆ. ಯೇಸು ಕ್ರಿಸ್ತನನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು, ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ ಎನ್ನುತ್ತದೆ 1ನೇ ಪೇತ್ರ 1:3. ಆದ್ದರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ ಎನ್ನುವಂಥದ್ದನ್ನು ನಾವು ಇಂದಿನ ಸ್ವಸದೇಶದಲ್ಲಿ ನೋಡ್ತೇವೆ. ಇಂದಿನ ಸ್ವಸದೇಶದಲ್ಲಿ ಯೇಸುಸ್ವಾಮಿಯ ಪುನರುತ್ಥಾನದ ಒಂದು ಕಾರ್ಯ ಮಹಿಳೆಯರಿಗೆ ಆಗ್ತದೆ. ಎಮ್ಮಾವುಸ್ ನಗರದಲ್ಲಿ ಹೋಗ್ತಿರುವ ಒಂದು 2 ಸಿಸ್ಟರ್ಗೆ ಆಗ್ತದೆ. ಯಾರು ಹೇಳಿದ್ರು ಈ ಸಿಸ್ಟರು ನಂಬಲಿಕ್ಕೆ ರೆಡಿ ಇಲ್ಲ. ಯೇಸುಸ್ವಾಮಿ ಪುನರುತ್ಥಾನರಾಗಿದ್ದಾರೆ, ಜೀವಂತರಾಗಿದ್ದಾರೆ, ನಿಮ್ಮನ್ನು ನೋಡ್ಲಿಕ್ಕೆ ಭೇಟಿ ಆಗ್ಲಿಕ್ಕೆ ಸಿಗ್ತಿದ್ದೆ ಸುದ್ದಿ ಅಂತ ಹೇಳಿದ್ದಾರೆ. ಗಲೀಲೆ ಯಾರು ನಂಬಲಿಕ್ಕೆ ರೆಡಿ ಇಲ್ಲ.
ಇಂಥ ಸಂದರ್ಭದಲ್ಲಿ ಯೇಸ್ವಾಮಿ ಭಯದಿಂದ ಹೆದರಿ ಅವಿತು ಕುಳಿತಿರುವಂತ ಶಿಷ್ಯರ ಕೋಣೆಯೊಳಗೆ ಅವರು ದರ್ಶನ ಕೊಡ್ತಾರೆ. ಅವರು ಭೂತ ಭೂತ ಅಂತ ಎದುರು ಬಿಡ್ತಾರೆ. ಅವರು ಪುನಃ ನಿಮಗೆ ಶಾಂತಿ, ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಆಗ ಶಿಷ್ಯರಿಗೆ ಮಹಾದಾನಂದ ಆಯಿತು. ನಾನು ನಿಮ್ಮನ್ನು ಕಳಿಸಿದಂತೆ ನಿಮ್ಮನ್ನೂ ಕಳಿಸುತ್ತೇನೆ. ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳಿಗೆ ಕ್ಷಮಿಸುತ್ತೀರೋ ಅವರಿಗೆ ಕ್ಷಮಿಸಲಾಗುವುದು, ಯಾರ ಪಾಪಗಳಿಗೆ ಕ್ಷಮಿಸುತ್ತೀರೋ ಅವರಿಗೆ ಉಳಿಸಲಾಗುವುದು ಎನ್ನುವಂತ ಆಶೀರ್ವಾದವನ್ನು ಆ ಶಿಷ್ಯರಿಗೆ ಕೊಟ್ಟು ಸಂಸ್ಕಾರದ ಆಚರಣೆಗೆ ಅವರನ್ನು ಅಧೀನರನ್ನಾಗಿ ಮಾಡ್ತಾರೆ. ಪ್ರಭು ಯೇಸು ಪ್ರಿಯರೇ, ಬಹಳ ಪ್ರಮುಖವಾದಂಥ ಸ್ವಾರಸ್ಯಕರವಾದಂಥ ವಿಷಯ, ದಿದುಮ ಎಂಬುವಂಥ ಥಾಮಸ್ ಅಲ್ಲಿ ಇರಲಿಲ್ಲ. ದಿದುಮ ಎಂಬ ಥಾಮಸ್ ಯೇಸ್ವಾಮಿಯನ್ನು ಶಿಲ್ಬೆಗೆ ಹಿಡಿತಾರೆ, ಪ್ರಾಣ ತೆಗಿತಾರೆ ಅಂದಾಗ ನಾವು ಯೇಸುವಿನೊಳಗೆ ಹೋಗಿ ಸಾಯೋಣ ಅಂತ ಹೇಳಿ ಧೈರ್ಯವಾಗಿ ಹೇಳಿದಂಥ ವ್ಯಕ್ತಿ ಈ ಸಂದರ್ಭದಲ್ಲಿ ಏನೋ ಅವಿಶ್ವಾಸನೋ ಏನೋ ಅವನು ಬೇರೆ ಕಡೆ ಹೊಟ್ಟೋಗಿದ್ದ. ಯೇಸ್ವಾಮಿ ಒಬ್ಬನ ದಿದುಮ ಎಂಬ ಥೋಮನು ಯೇಸ್ವಾಮಿ ಬಂದಾಗ ಶಿಷ್ಯರಲ್ಲಿರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದ್ದು ಹೇಳಿದಾಗ ಅದಕ್ಕೆ ಅವನು, ಅವರ ಕೈಗಳಲ್ಲಿ ಮೊಳೆಗಳಿಂದ ಆದ ಗಾಯದ ಕಲೆಯನ್ನು ನಾನು ನೋಡಬೇಕು, ಮೊಳೆಗಳು ಜಡಿದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನಿಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ. ಥಾಮಸ್ ಯೇಸುನೊಡನೆ ಬನ್ನಿ ನಾವು ಹೋಗಿ ಸಾಯೋಣ ಎಂದು ಹೇಳಿದಂಥ ಮನುಷ್ಯ ಯೇಸ್ವಾಮಿಯ ಪುನರುತ್ಥಾನದ ಬಗ್ಗೆ ಅಪನಂಬಿಕೆ ಪಡ್ತಾನೆ. ಅವನ ಅಪನಂಬಿಕೆ ನಮ್ಮೆಲ್ಲರಿಗೂ ವಿಶ್ವಾಸಕ್ಕೆ ಕಾರಣ ಆಗ್ತದೆ. ನಂಬಿ ವಿಶ್ವಾಸದವರಿಗಿಂತ ನಂಬದೇ ವಿಶ್ವಾಸದವರು ಭಾಗ್ಯವಂತರೆಂದು ಯೇಸ್ವಾಮಿ ಹೇಳ್ತಾರೆ. 8 ದಿನ ಆದ್ಮೇಲೆ ಯೇಸ್ವಾಮಿ ಪುನಃ ಕಾಣಿಸ್ಕೊಳ್ತಾರೆ. ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು, ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಇಗೋ ನೋಡು ನನ್ನ ಕೈಗಳು, ಇಗೋ ನೋಡು ನನ್ನ ಕಾಲುಗಳು. ಯೇಸ್ವಾಮಿಯ ಒಂದು ಚಿತ್ರಣ ಬಾಲ್ಯ ಯೇಸುವಿನಲ್ಲಿ ಅಲ್ಲ, ಯೇಸುವಿನ ಪವಾಡಗಳಲ್ಲಿ ಅಲ್ಲ, ಯೇಸುವಿನ ಪವಿತ್ರ ಒಂದು ಪ್ರಸಂಗದಲ್ಲಿ ಅಲ್ಲ. ಯೇಸುವಿನ ಚಿತ್ರಣ ನಾವು ನೋಡುವಂಥದ್ದು ಯೇಸ್ವಾಮಿಯ ಪಂಚಗಾಯಗಳಿಂದ. ಯೇಸ್ವಾಮಿಯ ಪಂಚಗಾಯಗಳಿಂದ ಯೇಸ್ವಾಮಿಯ ಚಿತ್ರಣವನ್ನು ನಾವು ಕಾಣ್ತೇವೆ. 2 ಕಾಲುಗಳಲ್ಲಿ, 2 ಕೈಗಳಲ್ಲಿ ಮತ್ತು ಹೃದಯದಲ್ಲಿ ಇರುವಂತ ಆ ಗಾಯಗಳು, ಪಂಚಗಾಯಗಳು ಯೇಸುವಿನ ಚಿತ್ರಣವನ್ನು ನಮಗೆ ತೋರಿಸುವಂಥದ್ದಾಗಿದೆ. 1 ಪೇತ್ರ 2:24 ಹೇಳುತ್ತೆ, ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಯೇಸ್ವಾಮಿಯ ಗಾಯಗಳಿಂದ, ಯೇಸ್ವಾಮಿಯ ಶಿಲುಬೆಯ ಮರಣದಿಂದ ಅವರ ರಕ್ತವು ಹರಿಯುವುದರ ಮೂಲಕ ನಮ್ಮ ಪಾಪಗಳ ಕ್ಷಮೆಯಾಗಿ ನಾವು ಗುಣ ಹೊಂದಿದ್ದೇವೆ. ಇದು ನಾವೆಂದಿಗೂ ಮರೆಯಬಾರದು. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಪ್ರತಿಯೊಂದು ಕೆರಿಸ್ಮ್ಯಾಟಿಕ್ ಲೆಟರ್ಗಳಲ್ಲಿ ಅವ್ರು ಹೇಳುವುದು ಇದೇ ವಾಕ್ಯ. ಇದು ಬಿಟ್ಟು ಬೇರೆ ಏನು ಹೇಳಬೇಡಿ ಅಂತಾರೆ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಎಂದು ಹೇಳಿ ಅಂತ. ಇಲ್ಲಿ ನಾವು ಕಾಣುವುದು ಈ ಸಂದರ್ಭದಲ್ಲಿ ನನ್ನ ಪ್ರಭುವೇ ನನ್ನ ದೇವರೇ ಎಂದು ಸಾಷ್ಟಾಂಗವಾಗಿ ಯೇಸ್ವಾಮಿ ಅಡ್ಡಬಿದ್ದ. ಇದು ಥಾಮಸ್ ಅಡ್ಡಬಿದ್ದ. ನನ್ನ ದೇವರೇ ನನ್ನ ಪ್ರಭುವೇ ಎಂದು ಸಾಷ್ಟಾಂಗವಾಗಿ ಅಡ್ಡಬಿಡ್ತಾನೆ. ನಾವು ಹಿಂದೆ ನೋಡಿದೀವಿ, ನಮ್ಮ ಹಳ್ಳಿಗೆ ಕಾಡಿನಹಳ್ಳಿಯವರು ಬರ್ತಿದ್ರು, ಅಷ್ಟು ಜನ ಈ ಪರಮಸಾದ ಇರ್ಬೇಕಾದ್ರೆ ನನ್ನ ದೇವರೇ ನನ್ನ ಪ್ರಭು ಎಂದು ಸಾಷ್ಟಾಂಗವಾಗಿ ಅಡ್ಬಿಡ್ತಿದ್ರು. ನಮ್ಮಲ್ಲೂ ಹಿಂದೆ ಇದ್ದಿರಬಹುದು ಇದು. ಅಂದ್ರೆ ಆ ವಿಶ್ವಾಸ ಎನ್ನುವಂಥದ್ದು, ಥಾಮಸ್ ಮಾಡಿದಂತಹ ವಿಶ್ವಾಸ ನಮ್ಮೆಲ್ಲರಿಗೂ ಪ್ರೇರಣೆ, ನಮ್ಮೆಲ್ಲರಿಗೂ ಕಣ್ಣು ತೆರೆಸುವಂಥದ್ದು. ಯೇಸ್ವಾಮಿ ಹೇಳ್ತಾರೆ, ನನ್ನನ್ನು ಕಂಡದ್ರಿಂದ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸದವರು ಧನ್ಯರು ಎಂದು ಯೇಸ್ವಾಮಿ ಹೇಳ್ತಾರೆ. ಹೌದು ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ನಾವು ಯೇಸ್ವಾಮಿಯನ್ನು ಕಂಡಿಲ್ಲ, ಯೇಸ್ವಾಮಿಯ ಪಂಚಗಾಯಗಳನ್ನು ನೋಡಿಲ್ಲ, ಯೇಸ್ವಾಮಿಯ ಅದ್ಭುತಗಳನ್ನು ನೋಡಿಲ್ಲ, ಯೇಸ್ವಾಮಿ ಪುನರುತ್ಥಾನಕ್ಕೆ ನೋಡಿಲ್ಲ, ಆದರೆ ನಾವು ವಿಶ್ವಾಸಿಸ್ತೇವೆ. ಯೋಹಾನ 3:14-15 ಹೇಳುವಂಥದ್ದು, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆ ತಮ್ಮ ಏಕೈಕ ಪುತ್ರನ ದಾರಿ ಎರೆದರು, ಆತನ ವಿಶ್ವಾಸ ಬಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯಜೀವನ ಪಡೆಯಬೇಕೆಂದು ದೇವರ ಉದ್ದೇಶ. ಅದರಿಂದ ನಮ್ಮ ವಿಶ್ವಾಸ ಎಂಬುದು ಬಹಳವಾದಂಥ ಪ್ರಮುಖವಾದಂಥ ವಿಷಯವಾಗಿದೆ. ಕೊನೆಗೆ ಹೇಳ್ತದೆ, ಇಲ್ಲಿ ಈ ಪುಸ್ತಕದಲ್ಲಿ ಬರ್ತಿಲ್ಲ, ಎಷ್ಟೋ ಇತ್ತು, ದೇವರ ಪುತ್ರ ಹಾಗೂ ಲೋಕೋದ್ಧಾರಕ್ಕೆ ನೀವು ವಿಶ್ವಾಸಿಸಬೇಕು, ವಿಶ್ವಾಸ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು,
ವಿಶ್ವಾಸ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ಇಂದಿನ 2ನೇ ವಾಚನದಲ್ಲಿ ಕೂಡ ನಾವು ಕಾಣ್ತೇವೆ. ಈಗ ಒಬ್ಬ ವ್ಯಕ್ತಿ ಇದ್ದರೂ ಅವರು ಆ ಒಂದು ದಿವ್ಯ ದರ್ಶನದ ಒಂದು ವಿಶ್ವಾಸದಲ್ಲಿ ನಾವು ನೋಡುವಂತಹ ಸಂದೇಶವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಆದ್ದರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಈ ಒಂದು ನನ್ನ ಪ್ರಭುವೇ ನನ್ನ ದೇವರೇ ಎನ್ನುವಂಥದ್ದು ಇಡೀ ಬೈಬಲ್ನಲ್ಲಿ ಅತಿ ಶ್ರೇಷ್ಠವಾದ, ಶಕ್ತಿಯುತವಾದ, ಅತಿ ಚಿಕ್ಕದಾದಂಥ ಪ್ರಾರ್ಥನೆ. ಯಾವ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಹೇಳ್ಬೋದು, ರೈಲ್ವೆ ಸ್ಟೇಷನ್ ಕೂತ್ಕೊಂಡು ಹೇಳ್ಬೋದು, ಮನೇಲಿ ಕೂತ್ಕೊಂಡು ಹೇಳ್ಬೋದು, ಮಲಗಿದಾಗಿರ್ಬೋದು, ಪ್ರಯಾಣ ಮಾಡುವಾಗ ಹೇಳ್ಬೋದು, ನನ್ನ ಪ್ರಭುವೇ ನನ್ನ ದೇವರೇ ಎನ್ನುವಂಥ ವಿಶ್ವಾಸದ ಪ್ರಕಟಣೆಯ ಮೂಲಕ ನಾವು ದೇವರಿಂದ ಆಶೀರ್ವದಿತರಾಗ್ತೇವೆ. ಆದ್ದರಿಂದ ಈ ಒಂದು ಚಿಕ್ಕ 2 ಪದಗಳ ಒಂದು 4 ಪದಗಳ ಒಂದು ಚಿಕ್ಕ ಒಂದು ವಾಕ್ಯ ಶ್ರೇಷ್ಠ, ಬೈಬಲ್ನಲ್ಲಿ ಅತಿ ಶ್ರೇಷ್ಠವಾದಂಥ ಮತ್ತು ಶಕ್ತಿಯುತವಾದಂಥ ಪ್ರಾರ್ಥನೆ ಇದಾಗಿದೆ ಎಂಬುದು ನಾವು ತಿಳಿಯಬಹುದಾಗಿದೆ. ಆದ್ದರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ವಿಶೇಷವಾಗಿ ಇಂದು ಅರ್ಲಪ್ಪರವರ 40 ದಿನಗಳ ಈ ಒಂದು ಸ್ಮರಣೆಯನ್ನು ಮಾಡುತ್ತಿರುವಾಗ ಅವರು ಕೂಡ ಯೇಸುಸ್ವಾಮಿಯಲ್ಲಿ ಅಪಾರವಾದ ಭಕ್ತಿಯನ್ನು, ವಿಶ್ವಾಸವನ್ನು ಇಟ್ಟಿರಬೇಕು. ನನ್ನ ಪ್ರಭುವೇ ನನ್ನ ದೇವರೇ ಎಂದು ಪ್ರಾರ್ಥಿಸಿರಬೇಕು. ಪ್ರಭು ಯೇಸು ಕ್ರಿಸ್ತರ ಪರಮ ಪ್ರಸಾದ ಮತ್ತು ಅದನ್ನು ಸ್ವೀಕರಿಸಿ ನನ್ನ ಭುಜಿಸುವನು, ಚಿರಕಾಲ ಬಾಳುವ, ನಿತ್ಯಕ್ಕೂ ಜೀವಿಸುವನು ಎನ್ನುವಂಥ ವಿಶ್ವಾಸದಲ್ಲಿ ಅವರು ಬದುಕಿದ್ದಾರೆ. ನಾನೇ ಪುನರುತ್ಥಾನ, ನಾನೇ ಜೀವ, ನನ್ನ ವಿಶ್ವಾಸವನ್ನು ಎಂದಿಗೂ ಸಾಯನು ಎನ್ನುವಂಥದ್ದನ್ನು ಅವರು ಕಟ್ಟಾವಹಿಸಿ ಅವರು ವಿಶ್ವಾಸದ ಜೀವನ ನಡೆಸಿದ್ದಾರೆ. ಇಂದು ಅವರಿಗೆ 40 ದಿನಗಳ ಈ ಒಂದು ಸ್ಮರಣೆಯಲ್ಲಿ ದಯಾಮೇಲೆ ಅವರಿಗೆ ಮೋಕ್ಷ ರಾಜ್ಯವನ್ನು ಕರುಣಿಸಲಿ, ನಿತ್ಯ ಜೀವವನ್ನು ಕರುಣಿಸಲಿ, ಸ್ವರ್ಗದ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವಂತ ಒಂದು ಸುಸಮಯವಾಗಿದೆ. ಆದ್ದರಿಂದ ಈ ಒಂದು ತಂದೆಯ ಈ ಒಂದು ಜೀವನದಲ್ಲಿ ಅವರು ಮಾಡಿರುವಂಥ ಜೀವನ ಕೂಡ ಪ್ರೀತಿಯ ಜೀವನ. ಪ್ರತಿಯೊಬ್ಬ ತಂದೆ ತಾಯಿ ದೇವರ ಸ್ವರೂಪವಾಗಿ, ದೇವರ ಪ್ರತಿರೂಪವಾಗಿ, ಕ್ರಿಸ್ತನ ಇನ್ನೊಬ್ಬ ಕ್ರಿಸ್ತನಾಗಿ ಪ್ರೀತಿಸುವ ತಂದೆ, ನಿರಂತರ ಶಾಶ್ವತ, ಸಿಟ್ಟುಗೊಳ್ಳದವ, ಎಂದೆಂದಿಗೂ ಪ್ರೀತಿಸುವ, ಕರುಣೆ ಪಾಪಕ್ಷಮೆ ನೀಡುವ ಎನ್ನುವಂಥದ್ದು ಇಂದು ದೇವಾಲಯದಲ್ಲಿ ಬಹಳ ಸಂತೋಷ. ಆದರೆ ನಮ್ಮ ಮನೆಗಳಲ್ಲಿ ಒಬ್ಬೊಬ್ಬ ತಂದೆ ತಾಯಿ ಕೂಡ ಆ ಒಂದು ಪ್ರಭು ಯೇಸು ಕ್ರಿಸ್ತರ ಕರುಣೆಯ ಆ ದಿವ್ಯ ಸ್ವರೂಪದ ಒಂದು ಸಾಕಾರ. ಆದ್ದರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಗುರು ಹಿರಿಯರಾದಂಥ ನಾವು, ತಂದೆ ತಾಯಿಗಳಾದಂಥ ನಾವು ಪ್ರಭು ಯೇಸುವಿನ ದಿವ್ಯ ಕರುಣೆಯ ಹೃದಯದ ಮೂರ್ತಿಗಳಾಗೋಣ. ಎಲ್ಲರನ್ನು ಕ್ಷಮಿಸಿ, ಎಲ್ಲರನ್ನು ಪ್ರೀತಿಸಿ, ಎಲ್ಲರಿಗೂ ನಿಸ್ವಾರ್ಥ ತಮ್ಮನ್ನೇ ಬರಿದು ಮಾಡಿಕೊಳ್ಳುವ, ವಿಶೇಷವಾಗಿ ತಂದೆ ತಾಯಿಗಳು ನಿಸ್ವಾರ್ಥದ ಜೀವನ ನಡೆಸ್ತೀರಿ. ಅರ್ಲಪುರ ಅವರು ನಿಸ್ವಾರ್ಥದ ಜೀವನ ನಡೆಸಿದ್ದಾರೆ. ತಮ್ಮ ಮಕ್ಕಳಿಗೆ ತಮ್ಮ ಜೀವವನ್ನು ಕೊಟ್ಟಿದ್ದಾರೆ. ಅವರು ವಿಶ್ವಾಸದಲ್ಲಿ ಬೆಳೆಯುವುದನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ ಕೂಡ ಸಂತ ಥಾಮಸರಂತೆ ನನ್ನ ದೇವರೇ ನನ್ನ ಪ್ರಭುವೇ ಎಂದು ಅವರನ್ನು ಆರಾಧಿಸಿ, ಸಂತ ಥಾಮಸ್ ಅಲ್ಲಿಂದ ಭಾರತಕ್ಕೆ ಬರ್ತಾರೆ 52ರಲ್ಲಿ. ಕ್ರಿಸ್ತ ಶಕ 72ರಲ್ಲಿ ಅವರು ಅವರು ತನ್ನ ಜೀವವನ್ನು ಕೊಡ್ತಾರೆ, ರಕ್ತ ಸಾಕ್ಷಿಯಾಗಿ ಸಾಯ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಒಬ್ಬ ರಕ್ತ ಸಾಕ್ಷಿ. ನಿಮ್ಮ ಬೆವರನ್ನು ಸುರಿಸ್ತೀರಿ, ನಿಮ್ಮ ಮೂಳೆಗಳನ್ನು ಮುರಿತೀರಿ, ನಿಮ್ಮ ಜೀವವನ್ನು ಮಕ್ಕಳಿಗೆ ಕೊಡ್ತೀರಿ. ಅದರಿಂದಲೇ ನಾವು ಈ ಥರ ಇದ್ದೀವಿ. ಆದ್ದರಿಂದ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಯೇಸುವಿನ ದಿವ್ಯ ಕರುಣೆಯ ಒಂದು ಸಾಕಾರದ ಮೂರ್ತಿ ಎಂಬುದು ನಾವು ತಿಳಿಯಬೇಕು. ಆದ್ದರಿಂದ ಅವರನ್ನು ಗೌರವಿಸಬೇಕು. ಅವರು ಮಾಡಿದಂಥ ಶ್ರಮಕ್ಕಾಗಿ ನಾವು ವಿಶ್ವಾಸಿಸಿ ಆ ಒಂದು ಪ್ರೀತಿಪೂರ್ವಕವಾಗಿ ಕಾಣುವಂಥ ಜೀವನ ಆಗಬೇಕು. ಥಾಮಸರಂತೆ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿ ಅವರ ವಾಕ್ಯವನ್ನು ಎಲ್ಲೆಡೆ ಸಾರುವಂಥ ವ್ಯಕ್ತಿಗಳು ನಾವಾಗಬೇಕು. ಸತ್ಕ್ರಿಯೆಗಳೆಲ್ಲದ ವಿಶ್ವಾಸ ಸತ್ತ ವಿಶ್ವಾಸ ಎಂದು ಯೋಹಾನರು ಹೇಳ್ತಾರೆ. ಆದ್ದರಿಂದ ಸತ್ಕಾರ್ಯಗಳ ಮೂಲಕ ನಮ್ಮ ಜೀವನದಲ್ಲಿ ನಾವು, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ನೆರೆಯವರಲ್ಲಿ ಪ್ರೀತಿಯ ಬಾಳನ್ನು ನಡೆಸುವುದಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ಆದ್ದರಿಂದ ಪರಮಪ್ರಸಾದದ ಮೂಲಕ, ಪಾಪನಿವೇದ ಸಂಸ್ಕಾರದ ಮೂಲಕ, ಇನ್ನಿತರ ಸಂಸ್ಕಾರಗಳ ಮೂಲಕ ದೇವರಿಗೆ ಸಮರ್ಪಣೆಯ ಜೀವನ ನಾವು ನಡೆಸೋಣ. ಮತ್ತು ಸಂತ ಥಾಮಸರಂತೆ ಇತರರಿಗೂ ವಿಶ್ವಾಸವನ್ನು ಪ್ರಕಟಿಸುವಂಥ ವ್ಯಕ್ತಿಗಳು ನಾವಾಗೋಣ. ಪ್ರತಿಯೊಬ್ಬ ವಿಶ್ವಾಸಿ ಈ ಪ್ರಪಂಚದಲ್ಲಿ ಕ್ರಿಸ್ತನ ಬೆಳಕಿನ ಕಿರಣಗಳಾಗಿ
ನಾವು ದಿವ್ಯ ಕರುಣೆಯ ಕಿರಣಗಳನ್ನು ಸಾರುವಂತ, ಪಸರಿಸುವಂತ, ಹಂಚುವಂತ ವ್ಯಕ್ತಿಗಳು ನಾವಾಗೋಣ. ದೇವರು ಅರುಳಪ್ಪರವರಿಗೂ ಕೂಡ ಈ ನೀಡಿದಂಥ ಭಾಗ್ಯಕ್ಕಾಗಿ, ಈ ನೀಡಿದಂಥ ವರಪ್ರಸಾದಕ್ಕಾಗಿ, ಅವರ ಕುಟುಂಬಕ್ಕಾಗಿ, ಅವರಿಗೆ ಬೇಕಾದ ಸ್ಥೈರ್ಯ ಸಾಂತ್ವನಕ್ಕಾಗಿ, ವಿಶ್ವಾಸಕ್ಕಾಗಿ ನಾವು ಜೀವಿಸೋಣ ಮತ್ತು ಪ್ರಾರ್ಥಿಸೋಣ. ದೈವ ಕರುಣೆಯ ಈ ಒಂದು ಭಾನುವಾರದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ